ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇದೆ. ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದಗಳನ್ನ ಆಲಿಸಿದ್ದಾರೆ ನ್ಯಾಯಮೂರ್ತಿಗಳು. ವಾದ ನಡೆದಿದೆ, ಪ್ರತಿವಾದ ನಡಿಬೇಕಾಗಿದೆ. ದರ್ಶನ್ ಪರ ಈಗಾಗಲೇ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಬೇಕು. ಆ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ಬೇಲ್ಗೆ ಕುತೂಹಲಕಾರಿ ವಾದವನ್ನ ಮಂಡಿಸಿದ್ರು ಸಿವಿ ನಾಗೇಶ್. ಹಲವು ಆಯಾಮಗಳಲ್ಲಿ ಯಾವೆಲ್ಲ ವಿಚಾರಗಳಲ್ಲಿ ಬೇಲ್ ಸಿಗಬಹುದು ಅನ್ನುವಂತ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ರು ಸಿವಿ ನಾಗೇಶ್. ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರದಿಂದ ಹಿಡಿದು ಪೊಲೀಸರ ತನಿಖೆಯಿಂದ ಹಿಡಿದು ಪೊಲೀಸರು ಮಹಜರು ಸಂದರ್ಭದಲ್ಲಿ ವಶಪಡಿಸಿಕೊಂಡಿರುವಂತಹ ವಸ್ತುಗಳಿಂದ ಹಿಡಿದು ಆ ನಂತರದಲ್ಲಿ ಹಲವಾರು ವಿಚಾರಗಳ ಬಗ್ಗೆಯೂ ಕೂಡ ಈಗಾಗಲೇ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಸಮರ್ಥವಾದಂಥ ಪ್ರತಿವಾದವನ್ನ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಮಂಡನೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದದ ಮೇಲೆ ಇಡೀ ಕೇಸ್ ನಿಂತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೂರದ ಬೆಟ್ಟ ಆಗ್ತಾ ಇದೆ ದಿನ ಕಳೆದಂತೆ ದರ್ಶನ್ಗೆ ಈ ಬೇಲ್ ವಿಚಾರ. ಇವತ್ತು ಬೇಲ್ ಸಿಗಬಹುದಾ? ಯಾವ ರೀತಿಯಲ್ಲಿ ವಾದ ಮಂಡನೆ ಆಗಬಹುದು? ಪ್ರತಿವಾದ ಆಗಬೇಕಾಗಿದೆ? ಏನೆಲ್ಲ ಡೀಟೇಲ್ಸ್ ಇದೆ ವೆಂಕಟೇಶ್? ಅಶ್ವಿನಿ, ಈಗಾಗಲೇ ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಸೇರಿದಂತೆ 6 ಜನ ಆರೋಪಿಗಳ ಒಂದು ಜಾಮೀನು ಅರ್ಜಿ ವಿಚಾರಣೆ ಇರುವಂತಹದ್ದು. ಸೊ ಈಗಾಗಲೇ ಏನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಪ್ರದೀಶ್ ಪರವಾಗಿ ಕೂಡ ಅವರ ವಕೀಲರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಉಳಿದ ಆರೋಪಿಗಳ ಪರವಾಗಿ ಇವತ್ತು ಅವರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ಪಾತ್ರ ಏನಿದೆ ಅಥವಾ ಅನ್ನೋದರ ಬಗ್ಗೆ ಕೂಡ ಅವರ ಪರ ಟಾಮಿಸ್ ಅಗಸ್ಟಿನ್ ಅವರು ವಾದವನ್ನ ಮಾಡಿದ್ರು. ಪವಿತ್ರ ಗೌಡ ಅವರ ಪರವಾಗಿ ಪವನ್ ಅವರು ಮೆಸೇಜ್ ಅನ್ನ ಮಾಡ್ತಾ ಇದ್ರು. ಎಲ್ಲೂ ಕೂಡ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಮೆಸೇಜ್ ಗಳನ್ನ ರಿಪ್ಲೈ ಮಾಡಿಲ್ಲ. ಯಾವುದನ್ನು ಕೂಡ ಆತನ ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಇರಲಿಲ್ಲ. ಎಲ್ಲ ವಿಚಾರವನ್ನು ಪವನ್ ಮುಖಾಂತರವೇ ಮಾಡಿದ್ದು ಮತ್ತು ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಆತ ಬದುಕಿದ್ದ. ಆಕೆ ಆತನ ಮೇಲೆ ಹಲ್ಲೆಯನ್ನು ಮಾಡಿ ಅಲ್ಲಿಂದ ವಾಪಸ್ ಹೋದ್ಲು. ಅಂದ್ರೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡರ ಪಾತ್ರ ಇಲ್ಲ, ಹಾಗಾಗಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡ್ಬೇಕಂತ ಹೇಳಿ ಕೂಡ ವಾದವನ್ನ ಮಾಡಿದ್ರು. ಸೊ ಇವತ್ತು ಅವರಿಗೆ ಪ್ರತಿವಾದ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಉಳಿದ ಆರೋಪಿಗಳ ವಾದವನ್ನ ಮಾಡಿದ ನಂತರ ಒಟ್ಟಾಗಿ ನಾನು ಪ್ರತಿವಾದವನ್ನ ಮಾಡ್ತೀನಿ ಅಂತ ಹೇಳಿ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡ್ರು. ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇವತ್ತು ಅವರ ಉಳಿದ ಆರೋಪಿಗಳ ಪರವಾಗಿ ಏನಾದ್ರೂ ವಾದವನ್ನ ಮಂಡನೆ ಮಾಡಿ ಆದ ನಂತರ ಮತ್ತೆ ಕಾಲಾವಕಾಶವನ್ನ ಕೇಳುವ ಸಾಧ್ಯತೆ ಕೂಡ ಇರುವಂತದ್ದು ಪ್ರಸನ್ನ ಕುಮಾರ್. ಯಾಕಂದ್ರೆ ಈಗ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವನ್ನ ಕಾಣ್ತಾ ಇದೆ. ಅದರ ಒಳಗಡೆಯಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿಯನ್ನ ಸಲ್ಲಿಸಿರುವಂತದ್ದು. ಇವತ್ತು ಅಥವಾ ಸೋಮವಾರ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈ ಒಂದು ಅರ್ಜಿ ವಿಚಾರಣೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ರೆಗ್ಯುಲರ್ ಬೇಲ್ ಅರ್ಜಿ ಏನಾದ್ರೂ ರಿಜೆಕ್ಟ್ ಆಗಿದ್ದೆ ಆದ್ರೆ ಈ ಮಧ್ಯಂತರ ಬೇಲ್ ಅರ್ಜಿ ಕೂಡ ತಿರಸ್ಕಾರ ಆಗಿ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗಿರುವಂತದ್ದು ಕೂಡ ಖಚಿತವಾಗುತ್ತೆ. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.